ನವೆಂಬರ್ 28, 2025 ಒಂದು ಐತಿಹಾಸಿಕ ದಿನ ಉಡುಪಿ ಕೃಷ್ಣ ಮಠದಲ್ಲಿ. ನಮ್ಮ ದೇಶದ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಯವರು ಪರಮಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ಸ್ವಾಮೀಜಿಯವರ ಆಹ್ವಾನದ ಮೇರೆಗೆ ಉಡುಪಿ ಕೃಷ್ಣ ಮಠಕ್ಕೆ ಭೇಟಿ ಕೊಡುವಂತಹ ಸಂದರ್ಭದಲ್ಲಿ ಪ್ರಪ್ರಥಮವಾಗಿ ಅವರು ನೆಲಕ್ಕೆ ಕಾಲಿಟ್ಟಾಗ ಕನಕದಾಸರ ಗುಡಿಗೆ ಭೇಟಿ ಕೊಟ್ಟು ಕನಕದಾಸರ ಮೂರ್ತಿಗೆ ಆರಾರ್ಪಣೆ ಮಾಡಿರ್ತಕ್ಕಂಥದ್ದು ಇಡೀ ಸಮಸ್ತ ಕನಕದಾಸರ ಭಕ್ತರಿಗೆ ಇದೊಂದು ವಿಶೇಷವಾದ ದಿನ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. 1965ರಲ್ಲಿ ನಮ್ಮ ತಂದೆ ದಿವಂಗತ ಮಲ್ಪೆ ಮಧ್ವರಾಜರು ಈ ಕ್ಷೇತ್ರದ ಶಾಸಕರಾಗಿದ್ದಂತಹ ಸಂದರ್ಭದಲ್ಲಿ ಕನಕದಾಸರ ಗುಡಿಯನ್ನ ನಿರ್ಮಾಣ ಮಾಡಿದ್ರು ಮತ್ತು ಕನಕದಾಸರ ಮೂರ್ತಿಯನ್ನು ಪ್ರತಿಷ್ಠೆ ಮಾಡಿದ್ರು. ಉಡುಪಿ ಶ್ರೀಕೃಷ್ಣನನ್ನು ಮಧ್ವಾಚಾರ್ಯರು ಪ್ರತಿಷ್ಠೆ ಮಾಡಿದರೆ ಕನಕದಾಸರನ್ನು ಮಧ್ವರಾಜರು ಪ್ರತಿಷ್ಠೆ ಮಾಡಿದರು ಎಂತಕ್ಕಂಥದ್ದು ಇತಿಹಾಸದಲ್ಲಿರ್ತಕ್ಕಂಥದ್ದು. ಆ ಕಾಲದಲ್ಲಿ 65ನೇ ಇಸ್ವಿಯಲ್ಲಿ ಆಗಿನ ಮುಖ್ಯಮಂತ್ರಿ ನಿಜಲಿಂಗಪ್ಪನವರನ್ನು ಕರೆಸಿ ಗುಡಿಯ ಉದ್ಘಾಟನೆ ಮಾಡಿದ್ರು. ಇವತ್ತು 60 ವರ್ಷಗಳ ನಂತರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಂದು ಕನಕದಾಸರ ಒಂದು ಮೂರ್ತಿಗೆ ಪ್ರತಿಮೆಗೆ ಮಾಲಾರ್ಪಣೆ ಮಾಡ್ತಾರಂತಾದ್ರೆ ಕನಕದಾಸರ ಶಕ್ತಿ ಎಷ್ಟು ಎಂಬುದು ಸ್ಪಷ್ಟವಾಗಿ ಇವತ್ತು ಇಡೀ ಪ್ರಪಂಚಕ್ಕೆ ಗೊತ್ತಾಗುವಾಗೆ ಆಗಿದೆ. ಇಂತಹ ಒಂದು ಸುಂದರ ಕ್ಷಣದಲ್ಲಿ ನಮ್ಮ ತಂದೆ 60 ವರ್ಷದ ಹಿಂದೆ ಕಟ್ಟಿದಂತಹ ಗುಡಿಯನ್ನು ಸ್ವಲ್ಪ ಮಟ್ಟಿಗೆ ನಾನು ದುರಸ್ತಿ ಮಾಡಿಸಿದ್ದೇನೆ. ಇನ್ನು ನಾನು ನಮ್ಮ ಪರ್ಯಾಯ ಸ್ವಾಮಿಗಳು ಅನುಮತಿ ಕೊಟ್ಟರೆ ಈ ಒಂದು ಗುಡಿಯನ್ನ ಸಂಪೂರ್ಣ ಶಿಲಾಮಯವಾಗಿ ಪುನರ್ ನಿರ್ಮಾಣ ಮಾಡುವಂತ ಅದರ ಸಂಪೂರ್ಣ ವೆಚ್ಚವನ್ನ ನಾನೇ ಭರಿಸುವಂತ ಸಂಕಲ್ಪವನ್ನ ಮಾಡಿದ್ದೇನೆ. ಇವತ್ತು ನಮಗೆಲ್ಲರಿಗೂ ಅತ್ಯಂತ ಸಂತೋಷದ ಕ್ಷಣ. ಆ ದಿವಸ ಕನಕದಾಸರ ಒಂದು ಏನು ಇಲ್ಲಿ ಭಕ್ತಿ ಇತ್ತು, ಅದಕ್ಕೆ ಆ ಭಕ್ತಿ ಮತ್ತು ಕನಕದಾಸರ ಶಕ್ತಿ ಇವತ್ತಿಗೂ ಇದೆ, ಇನ್ನು ಸೂರ್ಯಚಂದ್ರ ಇರುವ ತನಕ ಇರುತ್ತೆ ಅಂತಕ್ಕಂಥದ್ದನ್ನ ಇನ್ನೊಂದು ಹೇಳಲಿಕ್ಕೆ ಬಯಸ್ತೀನಿ.